ಅಪ್ಪು ಸಿನಿಮಾ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಮಾಡ್ತಾ ಇದ್ದಾರೆ. ನಮ್ಮ ಅಭಿಮಾನಿಗಳು ಮತ್ತು ಅಶ್ವಿನಿ PRK ಪ್ರೊಡಕ್ಷನಿಂದ ರಿಲೀಸ್ ಆಗ್ತಾ ಇದೆ. ಇವತ್ತೇನಪ್ಪ ಅಂದರೆ ಆನಂದಣ್ಣ ಹುಡುಗರು ಎಲ್ಲ ಸೇರಿ ಇವತ್ತು ತುಂಬ ಸೆಲೆಬ್ರೇಷನ್ ಮಾಡಿದ್ದೀವಿ. ಇವತ್ತು 101 ತೆಂಗಿನಕಾಯಿ ಮತ್ತು ಪಟಾಕಿ ಎಲ್ಲ ಸಂಭ್ರಮ ಮಾಡಿದ್ದೀವಿ. ಇನ್ನೂ ಜೋರಾಗಿರುತ್ತೆ ಶುಕ್ರವಾರ. ಮತ್ತು ಇದು ರಿಲೀಸ್ ಅಲ್ಲ, ಏನೋ ನಮ್ಗೆ ಮತ್ತೆ ಹೊಸ್ದಾಗಿ ಅಪ್ಪು ಅವ್ರನ್ನ ನಾವು ಬಂದಂಗಿದೆ ಸ್ಯಾಂಡಲ್ವುಡ್ಗೆ. ಇವತ್ತು ಅಷ್ಟು ಭಾಳ ಸಂಭ್ರಮದಲ್ಲಿದ್ದೀವಿ. 50ನೇ ವರ್ಷದ ಅವ್ರು ಹುಟ್ಟಿದ ಬಲ್ಲಿ ಅವರಿಲ್ಲ ಅನ್ನೋ ನೋವು ನಮಗಿದೆ. ಬಟ್ ಅದಕ್ಕಿಂತ ಎರಡರಷ್ಟು ನಮ್ಗೆ ಖುಷಿನಿದೆ. ಅವ್ರ ಸಿನಿಮಾ ಬರ್ತಾಯಿದೆ ಅನ್ನೋ ಒಂದು ಉದ್ದೇಶದಿಂದ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಭಿಮಾನಿಗಳೆಲ್ಲ. ಕರ್ನಾಟಕದಾದ್ಯಂತ ಈಗಾಗಲೇ ಒಂದು ವಾರದ ಮುಂಚೆನೇ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಮಾರ್ನಿಂಗ್ ಶೋ, ಮೇಟ್ನೆ ಶೋ ಯಾವುದೂ ಇಲ್ಲ ಇವಾಗ. ಇದು ಅವಾಗಲೇ ಹುಟ್ಟು ಹಾಕಿದ್ರು ಪವರ್ ಸ್ಟಾರ್ ಅಂತ. ಮೊದಲನೇ ಸಿನಿಮಾ ಯಾರಾದರೂ ಅಷ್ಟೇ ಸ್ಟಾರ್ಗಿರಿ ತಗೊಳ್ಳೋದು ಭಾಳ ಕಷ್ಟ. ಒಬ್ಬೊಬ್ಬರಿಗೆ 10 ಸಿನಿಮಾ ಬೇಕು ಸ್ಟಾರ್ಗಿರಿ ಯಾಕೆ. ಇವರು ಕಂಪೇರ್ ಮಾಡ್ಕೋರು ಬೇಕಾದ್ರೆ ಅವ್ರಿಗೂ ಟಾಂಗ್ ಕೊಡ್ತಾಯಿದ್ದೀವಿ ನಾವು. ಮೊದಲನೇ ಸಿನಿಮಾದಲ್ಲಿ ಪವರ್ ಸ್ಟಾರ್ ಅಂತ ಹೆಸರು ತಗೊಂಡವರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಈಗ ಕೆಲವ್ರು ಹೇಳ್ತಾರೆ ಅಪ್ಪನೇ ಸ್ಥಳಕ್ಕೆ ಬಂದ ಅಂತ. ಅಪ್ಪನ ತಾನೇ ಅಪ್ಪ ಅಂತ ಕರೆಯೋದಿವರು. ಈ ಬೇರೆ ಎಷ್ಟು ಜನ ಅಪ್ಪನೇ ಬ್ಯಾಕ್ಗ್ರೌಂಡ್ ಇಟ್ಕೊಂಡ್ಬಂದ ಮತ್ತೆ ಯಾಕೆ ಸಕ್ಸಸ್ ಆಗಿಲ್ಲ? ಇವ್ರು ಮಾತ್ರ ಯಾಕೆ ಸಕ್ಸಸ್ ಆದರು ಅಲ್ವಾ? ಎಷ್ಟು ಜನ ಬಂದಿಲ್ಲ ಇಂಡಸ್ಟ್ರಿಯಲ್ಲಿ, ಇಡೀ ಇಂಡಿಯಾದಲ್ಲೇ, ಬರೀ ಕರ್ನಾಟಕ ಅಂತಲ್ಲ, ತೆಲುಗು, ತಮಿಳು, ಆಂಧ್ರ, ಹಿಂದಿ ಎಲ್ಲದರಲ್ಲಿ ಇರ್ಬೋದು. ಎಲ್ಲರೂ ದೊಡ್ಡ ದೊಡ್ಡ ಹೀರೋಗಳ ಮಕ್ಕಳೆಲ್ಲ ಬಂದವ್ರೆ, ಪ್ರೊಡ್ಯೂಸರ್ ಮಕ್ಕಳೆಲ್ಲ ಬಂದವ್ರೆ, ಡೈರೆಕ್ಟರ್ ಮಕ್ಕಳೆಲ್ಲ ಬಂದವ್ರೆ. ಮತ್ತು ಯಾಕೆ ಸಕ್ಸಸ್ ಕಂಡಿಲ್ಲ? ಇವ್ರು ಮಾತ್ರ ಯಾಕೆ ಸಕ್ಸಸ್ ಇವ್ರ ಮೇಲೆ ಯಾಕೆ ಅನ್ಬೇಕು ಅಲ್ವಾ? ಟ್ಯಾಲೆಂಟು ಯಾರು ಬೇಕಾದ್ರೂ ಹೀರೋ ಆಗ್ತಾರೆ. ಕಪ್ಪಿಗಿರೋರು ಹೀರೋ ಆಗ್ತಾರೆ, ನೋಡೋಣ ಹೀರೋ ಆಗ್ತದೆ. ಇವಾಗ ಸಿನಿಮಾ ಚೆನ್ನಾಗಿದ್ರೆ ಜನಗಳಿಗೆ ಯಾವ ಅಪ್ಪನೂ ಬೇಡ, ಹೆಸರು ಬೇಡ, ಯಾರು ಬೇಕಾಗಿಲ್ಲ. ಆಯಿತಾ? ಕನ್ನಡ ಇಂಡಸ್ಟ್ರಿಗೆ ಫಸ್ಟು ರಿಲೀಸ್ ಅನ್ನೋದೇನು ಅಂತ ತೋರಿಸ್ಕೊಟ್ಟಿದ್ದು ಅಣ್ಣವ್ರ ಮನೆ ಫ್ಯಾಮಿಲಿ. ಯಾಕೆ ಮೊದಲನೇದು ಫಸ್ಟು ರಿಲೀಸ್ ಆಗಿದ್ದು ಓಮು, ಅದ್ರ ಮುಂದೆ ಯಾವುದು ಬಿಟ್ಟು ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನಾನು ಬುದ್ಧಿ ಕಂಡಂಗೆ 2015ರಲ್ಲಿ 14ರಲ್ಲೂ ಕಸ್ತೂರಿ ನಿವಾರ ರಿಲೀಸ್ ಆಯಿತು. ಸೊ ಆವಾಗ ಇಡೀ ಗಾಂಧಿನಗರನೇ ಬಂದ್ ಮಾಡಿಸಿದ್ವು. ಅದೇ ಥರ ಇದೆಲ್ಲ ಏನು ನೋಡ್ತಿದ್ರೆ ಇದು ಶಾಂಪಲ್ಲು, ಇದು ಟ್ರೈಲರು. ಈ ಶುಕ್ರವಾರ ಮತ್ತು ಭಾನುವಾರ ಮತ್ತು ಸೋಮವಾರ ಏನು ಪುಣ್ಯಭೂಮಿ ನೋಡ್ತೀವಿ ಅದು ನಿಜವಾದ ಫಿಲಮು, ಸರಿನಾ? ಸುಮ್ಮನೆ ರಿಲೀಸ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಇದು ಮಾಡೋದು ಆ ಥರದ್ದಲ್ಲ. ರಿಲೀಸ್ ಅಂದರೆ ದೊಡ್ಡ ಮನೆ ರಾಜವಂಶ ನೋಡ್ಕೊಂಡು ಕಲಿಬೇಕು. ಏಕೆಂದರೆ ಕಸ್ತೂರಿ ನಿವಾಸ ಆಗಲಿ, ಆಮೇಲೆ ಓಮ್ ಆಗಲಿ, ಇವಾಗ ಮೊನ್ನೆ ಹೋದ ವರ್ಷ ಜಾಕಿ ಆಗಲಿ, ಆ ಥರ ಒಂದು ಹಿಸ್ಟ್ರಿ ಮಾಡಬೇಕು ರಿಲೀಸ್ ಮಾಡಿದ್ರೆ. ಸುಮ್ಮನೆ ರಿಲೀಸ್ ಮಾಡಿಬಿಟ್ಟು ಅದೆಲ್ಲ ಇದು ಮಾಡಲಿ, ಆ ಥರ ಇದು ಮಾಡಬಾರ್ದು. ಅದಕ್ಕೆ ರಿಲೀಸ್ ಅನ್ನೋ ಇದಕ್ಕೆ ನಾಂದಿ ಆಡಿದ್ದೆ ದೊಡ್ಡ ಮನೆ. ಅದಕ್ಕೋಸ್ಕರ ದೊಡ್ಡ ಮನೆಗೆ ಜೈ ಏನ್ರಪ್ಪ ಎಲ್ಲ. ನಾವು ಇನ್ನೊಂದು ಹೇಳ್ತೀವಿ, ಈಗ ಕೆಲವು ಪ್ರೊಡ್ಯೂಸರ್ಗಳು ಅಪ್ಪು ಸಿನಿಮಾ ಮತ್ತು ಪದೇ ರಿಲೀಸ್ ಮಾಡೋಕ್ಕೆ ದಯವಿಟ್ಟು ಆ ಥರ ಮಾಡಬೇಡಿ. ವರ್ಷಕ್ಕೆ ಒಂದೇ ಬಿಡಿ. ಇದು ತಕ್ಕಂತೆ ನೀವು ಇನ್ನೂ ಚೆನ್ನಾಗಿ ಮಾಡ್ತೀವಿ, ಚೆನ್ನಾಗಿ ನಿಮಗೆ ಹಿಟ್ಟು ಕೊಡ್ತಾರೆ ಜನ. ನೀವು 6 ತಿಂಗಳೇ 3 ತಿಂಗಳ ಸಿನಿಮಾ ಬಿಟ್ಟರೆ ಅದು ವ್ಯವಸ್ಥೆ ಇರಲಿ. ಈಗ ಆಲ್ರೆಡಿ ಪವರ್ ಸ್ಟಾರ್ ಮತ್ತು ಅಂಜನಿ ಪುತ್ರ ಬಿಟ್ಟರು, ಅವರವರೇ ಹಾಳು ಮಾಡ್ಕೊಬಿಟ್ರು. ಅದನ್ನು ಯಾರಿಂದ ಏನು ಮಾಡೋಕ್ಕಾಗಲಿಲ್ಲ. ನೋಡಿ, ಜಾಕಿ ಬಿಟ್ಟರು, ರೆಕಾರ್ಡ್ ಆಯಿತು. ಈಗ ಅಪ್ಪು ಡಬಲ್ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಈಗ ಮುಂದಿನ ವರ್ಷಕ್ಕೆ ಒಂದೊಂದೇ ಬಿಡಿ. ಅಭಿಮಾನಿಗಳಿಗೂ ಒಂದು ಹಬ್ಬ ಇರ್ತದೆ. ಇದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವ್ರಿಗೆ.